ಟ್ರೈಲರ್ ನೋಡಿದ್ಮೇಲೆ ಒಂದೇ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ ಇದು ಬೇರೆನೆ ಲೆವೆಲ್ ಸಿನಿಮಾ, ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಹೇಳ್ತೀನಿ. ಕರ್ನಾಟಕದಿಂದ ಹಾಲಿವುಡ್ಗೆ ಆಸ್ ಅನ್ ಇಂಡಿಯನ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಇಷ್ಟು ದಿನ ಟಾಕ್ಸಿಕ್ ಬಗ್ಗೆ ಒಂದೊಂದು ಟೀಸರ್, ಒಂದೊಂದು ಗ್ಲಿಮ್ಸ್, ಒಂದೊಂದು ಲುಕ್ ಮೂಲಕ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಬಂದಿದ್ದ ಟೀಮು ಈಗ ಟ್ರೈಲರ್ ಮೂಲಕ ಸಿನಿಮಾ ಯಾವ ರೀತಿಯ ವರ್ಡ್ ಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಒಂದು ದೊಡ್ಡ ಗ್ಲಿಮ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಟ್ರೈಲರ್ ನ ನೋಡಿದ್ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ಮುಖ್ಯವಾಗಿ ನನಗೆ ಇಷ್ಟವಾದದ್ದು ಏನ್ ಗೊತ್ತಾ, ಟಾಕ್ಸಿಕ್ ಅನ್ನ ಕೇವಲ ಆಕ್ಷನ್ ಮೂವಿ ಅಂತ ತೋರಿಸೋ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಒಂದು ಡಾರ್ಕ್ ವರ್ಡ್ ಇದೆ, ಒಂದು ಡೇಂಜರಸ್ ಕ್ಯಾರೆಕ್ಟರ್ ಇದೆ, ಅದರ ಹಿಂದೆ ರಿಲೇಶನ್ಶಿಪ್ ಗಳಿದಾವೆ, ಸೈಕಾಲಜಿ ಇದೆ, ಎಮೋಷನ್ ಇದೆ, ಪವರ್ ಇದೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವೆರಿ ಯುನಿಕ್ ವಿಜುವಲ್ ಲ್ಯಾಂಗ್ವೇಜ್ ಇದೆ. ಮೊದಲನೇದಾಗಿ ನಾನು ಯಶ್ ಬಗ್ಗೆನೇ ಮಾತಾಡ್ಬೇಕು. ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಟಾಕ್ಸಿಕ್ ಟ್ರೈಲರ್ ರಿವ್ಯೂ ಮಾಡೋಕ್ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲಿ ನಮ್ಗೆ ಕಾಣ್ತಾ ಇರೋ ಎಷ್ಟು ನಾವು KGF ನಲ್ಲಿ ನೋಡಿದ ಎಷ್ಟಲ್ಲ, ಅದೇ ಸ್ವ್ಯಾಗ್ ಇರ್ಬೋದು, ಅದೇ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಆದ್ರೆ ಕ್ಯಾರೆಕ್ಟರೈಸೇಷನ್ ಮಾತ್ರ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಗುರು. ಯಾರೋ ಹೇಳ್ತಾ ಇದ್ರು KGF ಕ್ಯಾರೆಕ್ಟರ್ ಇಂದ ಎಷ್ಟು ಆಚೆ ಬರಕ್ ಆಗಿಲ್ಲ, ಅದ್ ಬಿಟ್ರೆ ಬೇರೆ ಮೂವಿ ಮಾಡಕ್ ಆಗಲ್ಲ ಅಂತ. ಈ ಮೂವಿ ನೋಡಿದ್ಮೇಲೆ ಅವ್ರು ಎಷ್ಟು ಫ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಒಂದೊಂದು ಫ್ರೇಮ್ ನಲ್ಲೂ ಒಂದೊಂದು ಶೇಡ್ ಇದೆ. ಒಂದು ಕಡೆ ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಲುಕ್, ಇನ್ನೊಂದ್ ಕಡೆ ರಗಡ್ ಲುಕ್, ಮತ್ತೊಂದ್ ಕಡೆ ಕಂಪ್ಲೀಟ್ಲಿ ಡಿಫರೆಂಟ್ ಅಪಿರೆನ್ಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಯಂಗ್ ಲುಕಿಂಗ್ ವರ್ಷನ್ ತೋರಿಸ್ತಾ ಇದಾರೆ. ಅಂದ್ರೆ ಯಶ್ ಅವರು ಕೇವಲ ಬಿಯರ್ಡ್ ತೆಗೆದು ಲುಕ್ ಚೇಂಜ್ ಮಾಡಿದ್ದಾರೆ ಅನ್ನೋದಲ್ಲ, ಕ್ಯಾರೆಕ್ಟರ್ ನ ಏಜ್, ಸೈಕಾಲಜಿ, ಪರ್ಸನಾಲಿಟಿ ಎಲ್ಲವನ್ನ ಆ ಅಪಿರೆನ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ಅವರ ಪ್ರಯತ್ನ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದೆ. ಕೆಲವು ಆಕ್ಟರ್ಸ್ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಆ ಸೀನ್ ಅವ್ರಿಗೆ ಸ್ವಂತ ಆಗ್ಬಿಡುತ್ತೆ, ಆ ಫ್ರೇಮ್ ಅಲ್ಲಿ ಬೇರೆ ಯಾರನ್ನೂ ಬಿಡೋದಿಲ್ಲ, ತಿಂದಾಕ್ಬಿಡ್ತಾರೆ ಅಂತ ಹೇಳ್ತೀನಿ. ಆ ಒಂದು ಲಿಸ್ಟ್ ಗೆ ಎಷ್ಟವರು ಕೂಡ ಸೇರ್ಕೊಳ್ತಾರೆ. ಟಾಕ್ಸಿಕ್ ಬಗ್ಗೆ ಮೊದಲಿನಿಂದನೂ ಕೆಲವು ಪ್ರಮೋಷನಲ್ ವಿಜುವಲ್ಸ್ ನೋಡಿ ಜನ ಬೇರೆ ರೀತಿಯಲ್ಲಿ ಅಸ್ಯೂಮ್ ಮಾಡ್ಕೊಳ್ತಾ ಇದ್ರು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಈ ಟ್ರೈಲರ್ ನೋಡಿ ನನಗೆ ಪರ್ಸನಲಿ ಅನ್ಸಿದ್ದು, ಈ ಸಿನಿಮಾದ ಕೋರು ಕೇವಲ ಸೆಕ್ಸುಯಾಲಿಟಿ ಅಲ್ಲ, ಇದ್ರ ಹಿಂದೆ ಒಂದು ಡಾರ್ಕ್ ಸೈಕಾಲಜಿಕಲ್ ಲೇಯರ್ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಟಾಕ್ಸಿಕ್ ನಲ್ಲಿ ಗ್ಲಾಮರ್ ಇದೆ, ಸೆಕ್ಸುಯಾಲಿಟಿ ಇದೆ, ಆದ್ರೆ ಅದರ ಕೆಳಗಡೆ ಸೈಕಾಲಜಿ ಕೂಡ ಇದೆ. ಇದು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಕೊಡ್ತಾರ ಪಾಯಿಂಟ್ ಆಗಿದೆ. ಸಾಮಾನ್ಯವಾಗಿ ಮಾಸ್ ಹೀರೋ ಸಿನಿಮಾ ಅಂತಂದ್ರೆ ಹೀರೋಯಿನ್ ಗೆ 2 ಸಾಂಗ್ಸ್, ಒಂದಷ್ಟು ರೊಮ್ಯಾನ್ಸ್, ಕೆಲವು ಗ್ಲಾಮರ್ ಶಾರ್ಟ್ಸ್ ಅಷ್ಟೇ ಅಂತ ಆಗ್ಬಿಡುತ್ತೆ. ಆದ್ರೆ ಟಾಕ್ಸಿಕ್ ಟ್ರೈಲರ್ ನಲ್ಲಿ ನನಗೆ ಕಾಣಿಸಿದ ಬಿಗ್ಗೆಸ್ಟ್ ಪಾಸಿಟಿವ್ ಗಳಲ್ಲಿ ಒಂದು ಫೀಮೇಲ್ ಕ್ಯಾರೆಕ್ಟರ್ಸ್ ಗೆ ಸಿಕ್ಕಿರುವಂತ ಸ್ಕ್ರೀನ್ ಪ್ರೆಸೆನ್ಸ್. ನಯನತಾರಾ, ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಇಷ್ಟು ದೊಡ್ಡ ಫೀಮೇಲ್ ಕಾಸ್ಟ್ ಇದ್ದಾಗ ನ್ಯಾಚುರಲಿ ಕ್ಯೂರಿಯಾಸಿಟಿ ಬರುತ್ತೆ. ಮತ್ತು ಟ್ರೈಲರ್ ನಲ್ಲಿ ಅವರ ಪ್ರೆಸೆನ್ಸ್ ಜಸ್ಟ್ ಡೆಕೋರೇಷನ್ ರೀತಿಯಲ್ಲಿ ಕಾಣಿಸ್ತಿಲ್ಲ, ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೂ ಒಂದು ಪರ್ಸನಾಲಿಟಿ, ಒಂದು ಆಟಿಟ್ಯೂಡ್, ಒಂದು ಮಿಸ್ಟರ್ ಇರುವಂತೆ ಕಾಣ್ತಾ ಇದೆ. ವಿಶೇಷವಾಗಿ ನಯನತಾರಾ ಅವರ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅವರ ಎಕ್ಸ್ಪ್ರೆಷನ್ಸ್, ಅವರ ಬಾಡಿ ಲ್ಯಾಂಗ್ವೇಜ್, ಹಾಗೆ ಯಶ್ ಅವರ ಕ್ಯಾರೆಕ್ಟರ್ ಜೊತೆಗಿನ ಈಕ್ವೇಷನ್, ಇವೆಲ್ಲವೂ ಕೂಡ ಸ್ಟೋರಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ರೀತಿ ಟ್ರೈಲರ್ ಕಟ್ ಮಾಡಿರೋದು ತುಂಬಾ ಎಕ್ಸೈಟಿಂಗ್ ಆಗಿದೆ. ಕಿಯಾರಾ ಅಡ್ವಾಣಿ ಅವರ ಕ್ಯಾರೆಕ್ಟರ್ ಕೂಡ ಬರೀ ರೊಮ್ಯಾಂಟಿಕ್ ಆಂಗಲ್ ಆಗಿರದೆ ಸ್ಟೋರಿಯ ಒಂದು ಭಾಗವಾಗಿ ಪ್ರೋಗ್ರೆಸಿವ್ ತಗೊಳ್ತಾ ಇದೆ. ಇನ್ನೊಂದ್ ಕಡೆ ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಪ್ರತಿಯೊಬ್ರು ತಮ್ಮದೇ ಶೇಡ್ ನಲ್ಲಿ ಮಿಂಚುತ್ತಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರದು ವ್ಯಾಲ್ಯೂ, ಆ ವೈಟೇಜ್ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಬ್ಬ ಹೀರೋ ಸುತ್ತ 4 ಹೀರೋಯಿನ್ಸ್ ಅನ್ನೋ ಫಾರ್ಮುಲಾಗಿಂದ ಒಂದು ವರ್ಡ್ ನಲ್ಲಿ ಹಲವಾರು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದಾರೆ ಅನ್ನೋ ಫೀಲಿಂಗ್ ಬರ್ತಿದೆ. ಅದೇ ಟಾಕ್ಸಿಕ್ ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಇಲ್ಲಿ ನಾನು ವಿಶೇಷವಾಗಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂದ್ರೆ ಈ ಟ್ರೈಲರ್ ನಲ್ಲಿ ಒನ್ ಥಿಂಗ್ ವೆರಿ ಕ್ಲಿಯರ್ ಆಗಿದೆ, ಇದು ಕನ್ವೆನ್ಷನಲ್ ಕಮರ್ಷಿಯಲ್ ಸಿನಿಮಾ ಫ್ರೇಮ್ ಅಲ್ಲ. ಕ್ಯಾಮರಾಸ್ ಆಂಗಲ್ಸ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು, ಕ್ಯಾರೆಕ್ಟರ್ ಟ್ಯಾಗಿಂಗ್ ಆಗಿರ್ಬೋದು, ಕಲರ್ ಪ್ಯಾಲೆಟ್, ಕಾಸ್ಟ್ಯೂಮ್ಸ್, ಎಡಿಟಿಂಗ್ ಎಲ್ಲವೂ ಒಂದೇ ವಿಜುವಲ್ ವರ್ಡ್ ನಲ್ಲಿ ಕನೆಕ್ಟ್ ಆಗಿರೋ ತರ ಕಾಣುತ್ತೆ. ಅಂದ್ರೆ ಇದು ಸಿಂಪಲ್ ಆಗಿ ಯಶ್ಗೆ ಒಂದು ಮಾಸ್ ಸ್ಟೋರಿ ಮಾಡೋಣ ಅಂತ ಬಿಲ್ಡ್ ಮಾಡಿದ ಟಿಪಿಕಲ್ ಕನ್ನಡ ಸಿನಿಮಾ ತರ ಫೀಲಿಂಗ್ ಬರಲ್ಲ. ಒಂದು ಸ್ಪೆಸಿಫಿಕ್ ವರ್ಡ್ ಕ್ರಿಯೇಟ್ ಮಾಡಬೇಕು ಅಂತಾನೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ರೀತಿ ಅನಿಸ್ತಾ ಇದೆ. ಮತ್ತು ಅದೇ ಕೂಡ ಈ ಟಾಕ್ಸಿಕ್ ಮೂವಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಕೂಡ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಟಾಕ್ಸಿಕ್ ಟ್ರೈಲರ್ ನ ವಿಜುವಲ್ಸ್ ದೊಡ್ಡ ಸ್ಕ್ರೀನ್ ಗಾಗಿ ಮಾಡಿರೋ ಸಿನಿಮಾ ಅನ್ನೋ ಫೀಲಿಂಗ್ ಕೊಡ್ತಿದೆ. ಪ್ರತಿಯೊಂದು ಫ್ರೇಮ್ ನಲ್ಲೂ ಡೀಟೈಲಿಂಗ್ ಕಾಣ್ತಿದೆ. ಪ್ರೊಡಕ್ಷನ್ ಡಿಸೈನ್, ಸೆಟ್ಸ್, ಲೈಟಿಂಗ್, ಕಾಸ್ಟ್ಯೂಮ್ಸ್, ಬ್ಯಾಕ್ ಗ್ರೌಂಡ್, ಕ್ಯಾರೆಕ್ಟರ್ಸ್ ಎಲ್ಲವೂ ಕೂಡ ಸಿನಿಮ್ಯಾಟಿಕ್ ಆಗಿದೆ. ಕೆಲವು ಶಾರ್ಟ್ಸ್ ನೋಡಿದಾಗ ಇದನ್ನು ಮೊಬೈಲ್ ನಲ್ಲಿ ನೋಡೋಕೆ ಅಲ್ಲ, ಥಿಯೇಟರ್ ನಲ್ಲೇ ನೋಡ್ಬೇಕು ಅನ್ನೋ ಒಂದು ಫೀಲ್ ಅನ್ನ ತರಿಸುತ್ತೆ. ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಇಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದೆ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಆ ವಿಜುವಲ್ ರಿಚ್ನೆಸ್ ನ ನೋಡ್ತಿದ್ರೆ ಗೊತ್ತಾಗುತ್ತೆ ಇದು ಹಾಲಿವುಡ್ ಸ್ಟ್ಯಾಂಡರ್ಡ್ ನಲ್ಲಿ ಅವರು ತೆರೆ ಹಿಡಿದಿದ್ದಾರೆ ಅಂತ ಹೇಳಿ. ಇನ್ನು ಈ ಮೂವಿಯ ಮೇನ್ ಪ್ಲಾಟ್, ಆಕ್ಷನ್ ಸೀನ್ಸ್ ಬಗ್ಗೆ ಹೇಳಲೇಬೇಕು ಗುರು. ಇದು ಕೇವಲ ಪಂಚ್ ಡೈಲಾಗು, ಮತ್ತೊಂದು ಪಂಚು, ಇನ್ನೊಂದು ಪಂಚು ಅನ್ನೋ ಒಂದು ಟಿಪಿಕಲ್ ಮಾಸ್ ಮೂವಿ ಫೈಟಿಂಗ್ ಲಿಸ್ಟ್ ಗೆ ಸೇರೋದಿಲ್ಲ. ಆಕ್ಷನ್ ಗೆ ಒಂದು ವೈಲೆಂಟ್, ರಾ ಮತ್ತೆ ಸ್ಟೈಲಿಶ್ ಟೋನ್ ಇದೆ. ಕೆಲವು ಶಾರ್ಟ್ಸ್ ನಲ್ಲಿ ಬ್ರೂಟಾಲಿಟಿ ನಿಮ್ಗೆ ಎದ್ದು ಕಾಣುತ್ತೆ. ಇದರಲ್ಲಿ ನನಗೆ ಇಷ್ಟವಾಗಿರೋದು ಆಕ್ಷನ್ ಕ್ಯಾರೆಕ್ಟರ್ ನ ಪರ್ಸನಾಲಿಟಿಗೆ ಮ್ಯಾಚ್ ಆಗ್ತಾ ಇರೋದು. ಅಂದ್ರೆ ಫೈಟ್ ಸೀನ್ ನೋಡಿದಾಗ ಹೀರೋ ಫೈಟ್ ಮಾಡ್ತಿದ್ದೇನೆ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ಹೀಗೆ ಫೈಟ್ ಮಾಡ್ತೇನೆ ಅನ್ನೋ ಫೀಲಿಂಗ್ ಬರಬೇಕು. ಟಾಕ್ಸಿಕ್ ನಲ್ಲಿ ಅದು ಕಾಣಿಸ್ತಾ ಇದೆ. ಮತ್ತೊಂದು ಮೇಜರ್ ಹೈಲೈಟ್ ರವಿ ಬಸ್ರೂರ್ ಅವರ BGM ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರೋದು ಸಹಜ. ಆದ್ರೆ ಇದರಲ್ಲಿ ರವಿ ಬಸ್ರೂರು ಈ ಆಕ್ಷನ್ ಟ್ರೈಲರ್ ಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಸಹ ಡೌಟ್ ಇದೆ. ರೆಡಿಟ್ ಲಿಸ್ಟ್ ಅಲ್ಲೇನೋ ಮೆನ್ಷನ್ ಮಾಡಿದ್ದಾರೆ, ಬಟ್ ಟ್ವಿಟರ್ ಅಲ್ಲಿ ಬೇರೆ ಯಾವ್ದೋ ಹೆಸರು ಓಡಾಡ್ತಾ ಇತ್ತು. ಅದ್ರ ಬಗ್ಗೆ ಆಮೇಲೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. KGF ನಂತರ ಯಶ್ ಪ್ಲಸ್ ಬಸ್ರೂರ್ ಕಾಂಬಿನೇಷನ್ ಅಂದ್ರೆ
ಆಡಿಯನ್ಸ್ ಗೆ ಒಂದು ಸಪರೇಟ್ ಎಕ್ಸ್ಪೆಕ್ಟೇಷನ್ ಇದೆ. ಆದ್ರೆ ಟಾಕ್ಸಿಕ್ ನಲ್ಲಿ ಮ್ಯೂಸಿಕ್ ಮತ್ತೊಮ್ಮೆ KGF ಕಾಪಿ ಆಗಬಾರ್ದು ಅಲ್ವಾ. ಈ ಟ್ರೈಲರ್ ನೋಡಿದಾಗ ನನ್ಗನ್ಸಿದ್ದು ಇಲ್ಲಿ ಮ್ಯೂಸಿಕ್ ಕೂಡ ಫಿಲ್ಮ್ ನ ಡಾರ್ಕ್ ಅಟ್ಮಾಸ್ಫಿಯರ್ ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. BGM ಸೀನ್ ಅನ್ನ ಪುಷ್ ಮಾಡ್ತಾ ಇದೆ. ಸೀನ್ ಮೇಲೆ ಮ್ಯೂಸಿಕ್ ಫೋರ್ಸ್ ಮಾಡೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ ಸೈಲೆಂಟ್ ಆಗಿ ನಿಂತಾಗ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಸ್ಕೋರ್ ಟೆನ್ಷನ್ ನ ಕ್ರಿಯೇಟ್ ಮಾಡಬೇಕು. ಒಂದು ಎಮೋಷನಲ್ ಶಾಟ್ ಬಂದಾಗ ಅದೇ ಮ್ಯೂಸಿಕ್ ಎಮೋಷನ್ ಕ್ಯಾರಿ ಮಾಡಬೇಕು. ಆ ರೇಂಜ್ ಈ ಟ್ರೈಲರ್ ನಲ್ಲಿ ನನಗಂತೂ ಫೀಲ್ ಆಗಿದೆ. ಟಾಕ್ಸಿಕ್ ಟ್ರೈಲರ್ ನಲ್ಲಿರೋ ಬಿಗ್ಗೆಸ್ಟ್ ಕ್ವಶನ್ ಏನಂತಂದ್ರೆ ಈ ಕ್ಯಾರೆಕ್ಟರ್ ಯಾಕೆ ಹೀಗಿದ್ದಾನೆ ಅನ್ನೋದು. ಒಬ್ಬ ಕ್ಯಾರೆಕ್ಟರ್ ನ ಡಾರ್ಕ್ನೆಸ್ ಮಾತ್ರ ತೋರಿಸಿದ್ರೆ ನಾವು ಮ್ಯಾಕ್ಸಿಮಮ್ ಒಂದು ಪಾಯಿಂಟ್ ವರೆಗೆ ಕನೆಕ್ಟ್ ಆಗ್ತೀವಿ. ಆದ್ರೆ ಆ ಡಾರ್ಕ್ನೆಸ್ ಇಂದ ಎಮೋಷನ್ ಇದ್ರೆ ಅದು ಬೇರೆನೆ ಲೆವೆಲ್ ಅಂತ ಹೇಳ್ತೀನಿ. ಫ್ಯಾಮಿಲಿ, ರಿಲೇಶನ್ಶಿಪ್, ಬೇಟ್ರೇಯಲ್, ಆಂಬಿಷನ್, ಪವರ್, ಲಾಸ್, ರೆಡೆಂಪ್ಷನ್ ಅಂತ ಇವುಗಳಲ್ಲಿ ಯಾವ್ದಾದ್ರು ಸ್ಟ್ರಾಂಗ್ ಎಮೋಷನಲ್ ಕೋರ್ ಇದ್ರೆ ಟಾಕ್ಸಿಕ್ ಕೇವಲ ಗ್ಯಾಂಗ್ಸ್ಟರ್ ಆಕ್ಷನ್ ಫಿಲ್ಮ್ ಆಗದೆ ಒಬ್ಬ ಮನುಷ್ಯನ ಸೈಕಾಲಜಿಕಲ್ ಜರ್ನಿ ಆಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಮತ್ತೆ ಇದೇ ರೀಸನ್ ಗಾಗಿ ನಾನು ಈ ಸಿನಿಮಾ ಬಗ್ಗೆ ಹೆಚ್ಚು ಕ್ಯೂರಿಯಸ್ ಆಗಿದ್ದೀನಿ ಅಂತ ಹೇಳ್ತೀನಿ. ಇನ್ನು ರಾಯ ಯಾರು, ಅವನ ಆಕ್ಚುಯಲ್ ಜರ್ನಿ ಏನು, ಅವನು ವಿಲನ್ ನ, ಆಂಟಿ ಹೀರೋನ, ಗ್ಯಾಂಗ್ಸ್ಟರ್ ಅಥವಾ ಅವನನ್ನ ಸಿಚುವೇಶನ್ಸ್ ಆಗಿ ಕ್ರಿಯೇಟ್ ಮಾಡಿದ್ವಾ. ಟ್ರೈಲರ್ ಡೆಲಿಬರೇಟ್ಲಿ ಎಲ್ಲಾ ಆನ್ಸರ್ ಕೊಡದೆ ಕ್ವಶನ್ಸ್ ಮಾತ್ರ ಕ್ರಿಯೇಟ್ ಮಾಡಿದೆ. ಅದೇ ಟ್ರೈಲರ್ ನ ಸಕ್ಸಸ್. ಕೆಲವು ಟ್ರೈಲರ್ ಸಿನಿಮಾ ಸಂಪೂರ್ಣ ಹೇಳ್ಬಿಡ್ತವೆ, ಆದ್ರೆ ಟಾಕ್ಸಿಕ್ ಟ್ರೈಲರ್ ಸ್ಟೋರಿಗಿಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಮಾಡಿಬಿಟ್ಟಿದೆ. ರಾಯನ ಡಿಫ್ರೆಂಟ್ ಸ್ಟೇಜಸ್, ಡಿಫ್ರೆಂಟ್ ಲುಕ್ಸ್, ಡಿಫ್ರೆಂಟ್ ಶೇಡ್ಸ್ ಇವೆಲ್ಲ ನೋಡಿದಾಗ ಒಂದು ಕ್ಯಾರೆಕ್ಟರ್ ಜರ್ನಿ ಇರ್ಬೋದು ಅಂತ ನನ್ಗನ್ಸ್ತು. ಮತ್ತೆ ಯಶ್ ಅವರು ಈ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ತುಂಬಾ ಇನ್ವೆಸ್ಟೆಡ್ ಆಗಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಿದೆ. ಯಶ್ಗೆ ಈಗ ಪ್ಯಾನ್ ಇಂಡಿಯಾ ರೆಕಗ್ನೈಸೇಷನ್ ಇದೆ. KGF ಫ್ರಾಂಚೈಸ್ ನಂತರ ಅವರ ಮಾರ್ಕೆಟ್ ದೊಡ್ಡದಾಗಿದೆ. ಟಾಕ್ಸಿಕ್ ಗೆ ದೊಡ್ಡ ಕಾಸ್ಟ್ ಇದೆ, ಹ್ಯೂಜ್ ಸ್ಕೇಲ್ ಇದೆ, ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇದೆ. ಮತ್ತೆ ಈಗ ಟ್ರೈಲರ್ ಪಾಸಿಟಿವ್ ಬಸ್ ನ ಜನರೇಟ್ ಮಾಡ್ತಾ ಇದೆ. ಹಾಗಾಗಿ 1500 ಕೋಟಿ ಇಂಪಾಸಿಬಲ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಈಸಿಯಾಗಿ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಆದ್ರೆ ಸಿನಿಮಾ ಈ ಟ್ರೈಲರ್ ತರನೇ ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು. ವರ್ಡ್ ಆಫ್ ಮೌತ್ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿ ಬರಬೇಕು. ಮತ್ತೆ ಆಡಿಯನ್ಸ್ ಗೆ ಥಿಯೇಟರ್ ನಲ್ಲಿ ರಿಪೀಟ್ ವ್ಯಾಲ್ಯೂ ಕೊಡಬೇಕು. ಅದು ಸಾಧ್ಯವಾದ್ರೆ ಟಾಕ್ಸಿಕ್ ಬಾಕ್ಸ್ ಆಫೀಸ್ ನಲ್ಲಿ ಒಂದು ದೊಡ್ಡ ಗೇಮ್ ಆಡುತ್ತೆ ಅನ್ನೋದು ನನ್ನ ನಂಬಿಕೆ. ಒಟ್ನಲ್ಲಿ ಟಾಕ್ಸಿಕ್ ಟ್ರೈಲರ್ ನ ನೋಡಿದ್ಮೇಲೆ ನನಗೆ ಸಿಕ್ಕಿರುವಂತ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಏನಂದ್ರೆ ಯಶ್ ಅವರ ಲುಕ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್, ವಿಜುವಲ್ಸ್ ಅಂತೂ ಸ್ಟನ್ನಿಂಗ್ ಆಗಿದೆ. ಪ್ರೊಡಕ್ಷನ್ ಡಿಸೈನ್ ಮ್ಯಾಸಿವ್ ಆಗಿದೆ. ಆಕ್ಷನ್ ಬ್ರೂಟಲ್ ಅಂಡ್ ಸ್ಟೈಲಿಶ್ ಆಗಿದೆ. BGM ಅಂತೂ ಪವರ್ಫುಲ್ ಎಕ್ಸ್ಪೆಕ್ಟೇಷನ್ ಇದೆ. ಆಕ್ಟರ್ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಸ್ಕ್ರೀನ್ ಪ್ರೆಸೆನ್ಸ್ ಸರ್ಪ್ರೈಸಿಂಗ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಡೈರೆಕ್ಷನ್ ಅಂತೂ ಯುನೀಕ್ ಆಗಿದೆ. ಸೈಕಾಲಜಿಕಲ್ ಲೇಯರ್ ಅಂತೂ ತುಂಬಾ ಸಖತ್ತಾಗಿದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟಾಕ್ಸಿಕ್ ತನ್ನದೇ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು KGF 3 ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಇದು ಬೇರೆನೆ ವರ್ಡ್, ಬೇರೆನೆ ಟೋನ್, ಬೇರೆನೆ ಕ್ಯಾರೆಕ್ಟರ್. ಸೊ ಇವೆಲ್ಲ ನನಗಂತೂ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಸ್ನೇಹಿತರೆ, ನನ್ನ ಪ್ರಕಾರ ಟಾಕ್ಸಿಕ್ ಟ್ರೈಲರ್ ಒಂದು ವಿಷಯ ಕ್ಲಿಯರ್ ಮಾಡಿದೆ. ಯಶ್ ಮತ್ತೆ ಬಂದಿದ್ದಾರೆ ಅಂತ ಮಾತ್ರ ಅಲ್ಲ, ಯಶ್ ಒಂದು ಕಂಪ್ಲೀಟ್ ಡಿಫರೆಂಟ್ ಕ್ಯಾರೆಕ್ಟರ್ ಜೊತೆ ಬಂದಿದ್ದಾರೆ ಅಂತ. ಈ ಸಿನಿಮಾ ಕೇವಲ ಮಾಸ್ ಆಡಿಯನ್ಸ್ ಗೆ ಮಾತ್ರ ಅಲ್ಲ, ವಿಜುವಲ್ ಸಿನಿಮಾ ಇಷ್ಟಪಡೋರ್ಗೆ, ಡಾರ್ಕ್ ಸ್ಟೋರಿ ಟೆಲ್ಲಿಂಗ್ ನ ಇಷ್ಟಪಡೋಂತವ್ರಿಗೆ, ಸೈಕಾಲಜಿಕಲ್ ಕ್ಯಾರೆಕ್ಟರ್ ನ ಇಷ್ಟಪಡೋಂತವ್ರಿಗೆ, ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ನ ನೋಡೋದಕ್ಕೆ ಇಷ್ಟಪಡುವಂತವ್ರಿಗೆ, ಆಕ್ಷನ್ ಲವರ್ಸ್ಗೆ, ಮತ್ತೆ ಮುಖ್ಯವಾಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋ ಆಡಿಯನ್ಸ್ ಗೆ ದೊಡ್ಡ ಫೀಸ್ಟ್ ಆಗ್ಬೋದು. ಇದೀಗ ನಮ್ಮ ಮುಂದೆ ಒಂದೇ ಒಂದು ಪ್ರಶ್ನೆ ಇದೆ. ಟ್ರೈಲರ್ ಇಷ್ಟೊಂದು ಕ್ರೇಜಿ ಆಗಿದ್ರೆ ಸಿನಿಮಾ ಹೇಗಿರ್ಬೋದು ಅಂತ. ಟಾಕ್ಸಿಕ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಲೇಬೇಕಾದ ಸಿನಿಮಾ ಅನ್ನೋ ಫೀಲಿಂಗ್ ನ ಟ್ರೈಲರ್ ಕೊಟ್ಟಿದೆ. ರಾಯನ ಜರ್ನಿ ಏನು, ಅವನ ಡಾರ್ಕ್ನೆಸ್ ಎಷ್ಟು ದೂರ ಹೋಗುತ್ತೆ, ಅವನ ರಿಲೇಶನ್ಶಿಪ್ ಯಾವ ಟರ್ನ್ ತಗೊಳುತ್ತೆ, ಮತ್ತೆ ಕೊನೆಗೆ ಟಾಕ್ಸಿಕ್ ಯಾಕೆ ಟಾಕ್ಸಿಕ್, ಇದಕ್ಕೆ ಆನ್ಸರ್ ಬೇಕಾದ್ರೆ ಥಿಯೇಟರ್ ಗೆ ಹೋಗ್ಲೇಬೇಕು. ನನ್ನ ಪ್ರಿಡಿಕ್ಷನ್ ಏನು ಅಂದ್ರೆ, ಕಂಟೆಂಟ್ ಕನೆಕ್ಟ್ ಆದ್ರೆ, ವರ್ಡ್ ಆಫ್ ಮೌತ್ ಸ್ಟ್ರಾಂಗ್ ಆಗಾದ್ರೆ ಟಾಕ್ಸಿಕ್ ಬಾಕ್ಸ್ ಆಫೀಸ್ ನಲ್ಲಿ ಮ್ಯಾಸಿವ್ ನಂಬರ್ ಬರೋದಂತೂ ಖಂಡಿತ ಸಾಧ್ಯ. ದೆನ್ ಮೈ ಡಿಯರ್ ಫ್ರೆಂಡ್ಸ್, ಟಾಕ್ಸಿಕ್ ಇಸ್ ನಾಟ್ ಕಮಿಂಗ್ ಟು ಕಾಂಪೀಟ್. ಟಾಕ್ಸಿಕ್ ಇಸ್ ಕಮಿಂಗ್ ಟು ಕ್ರಿಯೇಟ್ ಇಟ್ಸ್ ಓನ್ ಟೆರಿಟರಿ. ರಾಯ ಬರ್ತಿದ್ದಾನೆ, ಯಶ್ ಬರ್ತಿದ್ದಾರೆ, ಮತ್ತು ಈ ಬಾರಿ ಟಾಕ್ಸಿಕ್ ಆಗಿ ಬರ್ತಿದ್ದಾರೆ. ಈ ಟ್ರೈಲರ್ ಹೇಗನ್ನಿಸ್ತು? ಯಶ್ ಅವರ ಯಾವ ಲುಕ್ ನಿಮ್ಗೆ ಹೆಚ್ಚು ಇಷ್ಟ ಆಯ್ತು? ನಯನತಾರಾ, ಕಿಯಾರಾ, ಹುಮಾ, ತಾರಾ, ರುಕ್ಮಿಣಿ ಇವರಲ್ಲಿ ಯಾರ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚು ಕ್ಯೂರಿಯಾಸಿಟಿ ಇದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಕ್ಸಿಕ್ ಬಗ್ಗೆ ನಿಮ್ಮ ಹೈಪ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಒಂದೇ ಲೈನ್ ನಲ್ಲಿ ಹೇಳಿ. ಥ್ಯಾಂಕ್ ಯು.